Brahmin's Cafe, Brahmin's Cafe. ಪತಿ ಪತ್ನಿ ಸಂಬಂಧ ವೈಭವ್ ಮತ್ತೆ ಸೌಂದರ್ಯ ಜೊತೆನೆ ನಡಿಬೇಕು, ನಡಿಲಿಲ್ಲ ಅಂದ್ರೆ ನಾನ್ ಜೀವಂತವಾಗಿರಲ್ಲ ಅಂತ ಕಣ್ಣೀರ್ ಹಾಕೋದ್ರು. ನಿಮ್ ಮಗನ್ ಮದ್ವೆ ನೀವ್ ನಿಶ್ಚಯಿಸಿರೋ ಹುಡುಗಿ ಜೊತೆನೆ, ಅದು ನೀವ್ ನಿರ್ಧರಿಸಿರೋ ಮುಹೂರ್ತದಲ್ಲೇ ನಡೆಯುತ್ತೆ. ಅದಕ್ಕೆ ನಾನೇ ಸಾಕ್ಷಿ ಆಗಿರ್ತೀನಿ ಅಂತ ಹೇಳ್ ಬಂದಿದ್ದೆ. ಮಾತು ಕೊಟ್ಟಿದ್ಯಮ್ಮ, ಮೀರಿದ್ರೆ ನಾನ್ ಬದುಕಿರಲ್ಲ. ಮೇಡಮ್ ಕಾಫಿ ಕೊಡಿ. ನನಗೊಂದು ಟೀ ಕೊಡಿ ಮಾ. ಏನು ಮೇಡಮ್ ಕಾಫಿ ಕೇಳಿದ್ರೆ ಟೀ ಕೊಟ್ಟಿದ್ದೀರಾ? ಅಯ್ಯೋ, ನಾನು ಟೀ ಕೇಳಿದೆ ಕಾಫಿ ಕೊಟ್ಟಿದ್ದೀರಮ್ಮ. ಸಾರಿ, ಗೊತ್ತಾಗಲಿಲ್ಲ. ಕೊಡ್ತೀನಿ. ಇರಲಿ ಬಿಡಿ, ಪರವಾಗಿಲ್ಲ. ಸಂಕಟ ನಂಗೆ ಅರ್ಥ ಆಗತ್ತೆ ಯಶೋದಮ್ಮ. ನಿಮ್ಮ ನೋವನ್ನ ಅತ್ಲಾಗ ನಿಮ್ಮ ಗಂಡನ ಹತ್ರನೂ ಹೇಳ್ಕೊಳಕ್ಕಾಗ್ದೆ, ನಿಮ್ಮ ಮಗಳ ಹತ್ರನೂ ಹೇಳ್ಕೊಳಕ್ಕಾಗ್ದೆ. ಹೇಳ್ಕೊಂಡ್ರು ಎಲ್ಲಿ ಅವಳು ಬೈದು ನಿಮ್ಮ ಬಾಯಿ ಮುಚ್ಚಿಸ್ಬಿಡ್ತಾಳು ಅಂತ ಒಳೊಳಗೆ ಕೊರಗ್ತಾ ಇದ್ದೀರಾ. ಏನ್ ಮಾಡ್ಲಿ ಕಲ್ಪನಾ ಅವ್ರೆ, ನಾನು ಏನ್ ಮಾಡ್ಲಿ? ನನಗ್ ದಿಕ್ಕೇ ತೋರಿಸ್ತಿಲ್ಲ. ನಡೆದಿದ್ರಲ್ಲಿ ತಪ್ಪ್ಯಾವುದು ಸರಿಯಾದು ಅಂತ ನನಗೆ ಗೊತ್ತೂ ಆಗ್ತಿಲ್ಲ. ಯೋಚನೆ ಮಾಡೋ ಶಕ್ತಿನೂ ಕಳ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತಲ್ಲೇ ನನ್ನ ಮಗಳ ಗಂಡ ಬೇರೆ ಹುಡುಗಿ ಕತ್ತಿಗೆ ತಾಳಿ ಕಟ್ಬಿಡ್ತಾನೆ. ಬೇರೊಬ್ಳು ಪಾಲಾಗ್ಬಿಡ್ತಾನೆ. ಶಾಂತಮ್ಮ ಬಂದು ಗೋಳಾಗ್ಬಿಟ್ರಂತೆ. ಇವಳು ಅವ್ರು ಹೇಳ್ದಾಗ ಕೇಳ್ಬಿಟ್ಲಂತೆ. 9 ತಿಂಗಳು ಹೊತ್ತು ಹೆತ್ತಿರೋ ಜೀವನದ್ದು ಜೀವನ ಪೂರ್ತಿ ಇವಳು ನೋಡ್ಕೊಂಡು ನಾನ್ ಕಣ್ಣೀರ್ ಹಾಕ್ಬೋದು, ಅದು ಪರವಾಗಿಲ್ಲ ಅವಳಿಗೆ. ನೀವು ಕಣ್ಣೀರು ಹಾಕ್ಬೇಡಿ, ಯಾಕೋ ಸರಿ ಹೋಗ್ತಿಲ್ಲ. ನಾನು ಈಗಲೇ ಹೋಗಿ ನ್ಯಾಯ ಕೇಳ್ತೀನಿ, ಈಗಲೇ ಹೋಗ್ತೀನಿ. ಬೇಡ 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 ಕಲ್ಪನಾ ಅವ್ರೆ, ನೀವು ಆವೇಶ ಪಡ್ಬೇಡಿ. ಈ ವಿಷಯ ಮಾತಾಡುವಾಗ ನೀವು ಅಲ್ಲೇ ಇದ್ರಿ ಅಲ್ವಾ? ನಾನು ಕರುಣಂಗ್ ಮಾತು ಕೊಟ್ಬಿಟ್ಟಿದ್ದೀನಿ. ಜೀವನಕ್ಕಿಂತ ಕೊಟ್ಟ ಮಾತು ಮುಖ್ಯ ಅಲ್ಲ ಯಶೋದಮ್ಮ. ಒಂದು ಕೆಲಸ ಮಾಡಿ, ನೀವೇ ನೇರ ಪಂಡಿತರ ಹತ್ರ ಹೋಗಿ ನಡೆದಿದ್ದೇನೆಲ್ಲ ಹೇಳ್ಬಿಡಿ. ಸುಂಕದವ್ರ ಹತ್ರ ಹೋಗಿ ಸುಖ ದುಃಖ ಹೇಳ್ಕೊಂಡ್ರಂತೆ. ಹಾಗಾಗಿದೆ ನನ್ನ ಪರಿಸ್ಥಿತಿ. ಒಂದು ಕೆಲಸ ಮಾಡಿ, ಪಂಡಿತರು ಬೇಡ, ವೈಭವ ಹತ್ರ ಹೋಗಿ. ಅವತ್ತು ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಿ ಇವತ್ತು ಇನ್ನೊಬ್ಳ ಕುತ್ತಿಗೆ ತಾಳಿ ಕಟ್ತಾ ಇದೆಯಲ್ಲಪ್ಪ, ನೀನು ಮನುಷ್ಯನ ಅಂತ ಕೇಳಿ. ಮನುಷ್ಯ ಆಗಿದ್ರೆ ನ್ಯಾಯ ಸಿಗತ್ತೆ, ಮೃಗ ಆಗಿದ್ರೆ ಆ ಮೃಗದ ಜೊತೆ ಸಂಸಾರ ಮಾಡೋ ಕಷ್ಟ ನಮ್ ಕರುಣಕ್ಕೆ ತಪ್ಪತ್ತೆ. ಓಹೋ, ಸುಬ್ರಹ್ಮಣ್ಯ ಸ್ವಾಮಿ ಆಪತ್ ಬಂದವ. ದೇವ್ರೆ, ಇವತ್ತು ನಾನು ಆಡೋ ಕೊಟ್ಟಿರೋ ನಾಟಕಕ್ಕೆ ನೀನೇ ಸೂತ್ರಧಾರಿ, ನಾನು ಬರೀ ಪಾತ್ರಧಾರಿನಪ್ಪ. ನನಗೆ ಜಯ ಸಿಗೋ ಹಾಗೆ ಮಾಡಪ್ಪ. ಫೋಟೋ ಕವರ್ ಎಲ್ಲ ಇತ್ತು, ಎಲ್ಲಿ ಬಿಡ್ಸ್ಕೊಂಡ್ಬಿಟ್ಟೆ?
ಯಾಕೋ ಇಲ್ಲಿಗೆ ಬಂದೆ? ಯಾರು ಕೇಳೋಳಗೆ ಬಂದ್ಯೋ? ಯಾರ ಮನೆ ಹಾಳು ಮಾಡಕ್ಕೆ ಬಂದಿದ್ಯಾ? ಅಪ್ಪ ಬಿಡಪ್ಪ, ನೋಡಿದವ್ರು ಏನು ಅನ್ಕೊಂತಾರೆ? ನನ್ನನ್ನು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನಾನು ಮೊದಲಿನ ಥರ ಇಲ್ಲಪ್ಪ, ಬದಲಾಗಿದ್ದೀನಿ. ಕೋಸುಂಬಿಗಳು ಕ್ಷಣಕ್ಕೊಂದ್ಸಲ ಬಣ್ಣ ಬದಲಾಯಿಸ್ತವೆ. ಅವು ಅವಳ ರಕ್ಷಣೆಗೆ ಬಣ್ಣ ಬದಲಾಯಿಸುತ್ತೆ. ನೀನು ನಿನ್ನ ಸ್ವಾರ್ಥಕ್ಕೆ ಬಣ್ಣ ಬದಲಾಯಿಸ್ತಾ ಇದೆಯಾ? ನಾನು ನಿಮ್ಮಪ್ಪ, ನಂಗೆ ಕೆಲ್ಸಕ್ಕೆ ಬರ್ತೀಯನಾ? ನಾನೇ ಸ್ವಾರ್ಥಕ್ಕೆ ಬಂದಿಲ್ಲಪ್ಪ. ವೈಭವ ಮದುವೆ ಕರೆದಿದ್ದು. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ಈಗಲೇ ಹೋಗ್ತೀನಿ. ಬರೋದು ಬಂದಿದ್ಯಾ? ಬಾಲ ಮುದ್ರಕೊಂಡು ಊಟ ಮಾಡಿಕೊಂಡು ಹೆಂಗೆ ಬಂದಿದ್ಯಾ ಹಂಗೆ ಹೋಗು. ಎಲ್ಲಪ್ಪ? ಏಯ್ ಎಂತದದು? ಏನಾದ್ರು ಹುಡ್ಕೋದು? ಅದು ವೈಭವ್ಗೆ ಓದ್ಸೋಕ್ಕಿಂತ 2,000 ರೂಪಾಯಿನ ಕವರ್ಲಿಟ್ಟು ತಂದಿದ್ದೆ, ಎಲ್ಲ ಕಳೆದೋಗ್ಬಿಟ್ಟಿದೆ. ಏನು ನೀನು 2,000 ರೂಪಾಯಿ ವೈಭವ್ಗೆ ಓದ್ಸಕ್ಕೆ ತಂದಿದ್ಯಾ? ಹ್ಞೂನಪ್ಪ, 2,000 ಕವರು. ಏ ಜವಾಬ್ದಾರಿ ಮನುಷ್ಯ, ಜವಾಬ್ದಾರಿ ಇದ್ದಿದ್ರು ಅದ್ಯಾಕೆ ಕಳ್ದೋಗ್ತಿತ್ತು? ಅಯೋಗ್ಯ ತಂದು ಎಲ್ಲೋಯ್ತಪ್ಪ 2,000? 2,000 ರೂಪಾಯಿದು ಆ ಕವರು ನನಗಾದ್ರೂ ಸಿಕ್ಕಿದ್ರೆ, ಅಯ್ಯೋ ಹುಡ್ಕಣ. ಅಯ್ಯೋ ದೇವ್ರೆ. ನಿನಗೆ ಹೇಗೆ ಹೇಳಬೇಕು, ಹೇಗೆ ಮಾತನ್ನು ಪ್ರಾರಂಭಿಸ್ಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲಪ್ಪ. ಇದ್ರಲ್ಲಿ ಸಂಕೋಚ ಯಾಕಮ್ಮ? ನಾನೇನು ಹೊರಗ್ನವನೇ? ನಿಮ್ಮ ಮಗನ ಹಾಗೆ ಅಲ್ವಾ? ನಿಸ್ಸಂಕೋಚವಾಗಿ ಹೇಳಿ. ನೀವು ಆಚಾರವಂತರು, ನಾವು ನೋಡಿದ್ರೆ. ಅಮ್ಮ, ಇನ್ನೂ ಯಾಕಮ್ಮ ಈ ಜಾತಿ ಮತ ಪಂಥ ಅಂತಲ್ಲ, ಇದನ್ನೆಲ್ಲ ಮೀರಿದೊಂದು ಬಾಂಧವ್ಯನೇ ತಾನೆ ನಮ್ಮನ್ನ ಇಲ್ಲಿವರೆಗೂ ತಂದು ನಿಲ್ಸಿರೋದು. ಇದೆಲ್ಲ ಆ ದೈವಿಚ್ಛೆ. ದೈವ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅಂತಾರೆ. ಅಂದಮೇಲೆ ಈ ಮದುವೆ ಕೂಡ ಅವನ ಇಚ್ಛೆನೇ ತಾನೆ? ಖಂಡಿತ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿ ಭೂಮಿ ಮೇಲೆ ನೆರವೇರುತ್ತೆ. ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ, ಜನಿವಾರದ ಬ್ರಹ್ಮ ಗಂಟನ್ನು ಬೇಕಾದ್ರೆ ಬಿಡಿಸ್ಬೋದು, ಆದರೆ ಆ ಬ್ರಹ್ಮ ಹಾಕಿದ ಗಂಟನ್ನು ಬಿಡ್ಸಕ್ಕಾಗಲ್ಲ ಅಂತ. ಹೌದು, ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ಅದು ಒಂದು ಗಂಡು ಒಂದು ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟಿದ ಮೇಲೆ ಅವಳು ಅವನನ್ನೇ ತನ್ನ ಗಂಡ ಅಂತ ಅನ್ಕೊಂಡು ಜೀವನ ಮಾಡ್ತಾಳೆ ಅಲ್ವಾ? ಹೌದಮ್ಮ, ಅದನ್ನೇ ತಾನೇ ನಾವು ಮದುವೆ ಅಂತ ಕರೆಯೋದು. ಇದರಲ್ಲಿ ಸಂದೇಹ ಯಾಕೆ? ಅಲ್ವಾ? ಅಂಥ ಎಷ್ಟೋ ಮದುವೆಗಳ ಪೌರೋಹಿತ್ಯನ ನೀನೇ ವಹಿಸ್ಕೊಂಡು ನೆರವೇರಿಸ್ಕೊಟ್ಟಿರ್ತೀಯ. ನಿನ್ನ ಕೈಯಿಂದಾನೆ ತಾಳಿನೂ ತೆಗೆದುಕೊಟ್ಟು ಕಟ್ಟಿಸಿರ್ತೀಯ. ಅದಕ್ಕೆ ಎಲ್ರಿಗಿಂತ ಹೆಚ್ಚಾಗಿ ತಾಳಿ ಮಹತ್ವ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿರತ್ತೆ. ಈಗ ಇದನ್ನೆಲ್ಲ ನನ್ನ ಹತ್ರ ಯಾಕೆ ಪ್ರಸ್ತಾಪ ಮಾಡ್ತಿದ್ದೀರಮ್ಮ? ಅದು ಈ ಮದುವೆ ನಿನ್ನ ಒಪ್ಪಿಗೆಯಿಂದಾನೇ ನಡೀತಾ ಇದೆಯಾ? ಈ ಡೌಟ್ ಯಾಕೆ ನಿಮಗೆ? ನಿನ್ನ ಮನಸ್ಸಲ್ಲಿ ಬೇರೆ ಯಾರಾದ್ರೂ ಇದ್ದು ನಿಮ್ಮ ಅಪ್ಪ ಅಮ್ಮ ಬೇರೆ ಯಾರನ್ನೋ ಗೊತ್ತು ಮಾಡಿ ಇವಳು ನಮ್ಗೆ ಇಷ್ಟ ಆಗಿದ್ದಾಳೆ, ಇವಳೇ ನಮ್ಮ ಮನೆ ಸೊಸೆ ಅಂತ ಹೇಳಿ ಅವ್ರ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ನೀನು ಈ ಮದುವೆಗೆ ಒಪ್ಕೊಂಡೇನೋ ಅಂತ.
ನಾನು ಯಾಕೆ ಕೇಳಿದೆ ಅಂದರೆ ಈಗಿನ ಕಾಲದಲ್ಲಿ ಇದೆಲ್ಲ ನಡೀತಾ ಇರೋದೇ ಅಲ್ವಾ ವೈಭವ್? ನಾವು ದೊಡ್ಡವರು, ಚಿಕ್ಕವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಗೋಜಿಗೂ ಹೋಗ್ದೆ ನಮ್ದೇ ನಡಿಬೇಕು ಅಂತ ಹಠ ಮಾಡ್ತೇವೆ. ನಿನ್ನಂಥ ಮಕ್ಕಳು ಅಪ್ಪ ಅಮ್ಮನ ಮಾತಿಗೆ ಒಪ್ಕೊಳ್ತಾರೆ, ಆಮೇಲೆ ತಾನು ಪ್ರೀತಿಸಿದ ಹುಡುಗಿ ಸಿಗ್ಲಿಲ್ಲ ಅಂತ ಜೀವನ ಪೂರ್ತಿ ಕೊರಗ್ತಾರೆ. ನಿನ್ನ ವಿಷಯದಲ್ಲಿ ಆ ರೀತಿ ಆಗ್ಬಾರ್ದು ವೈಭವ್. ಅದಕ್ಕೆ ಕೇಳ್ತಾ ಇದ್ದೀನಿ, ಈ ಮದುವೆ ನಿನಗೊಕ್ಕೆ ಇದೆಯಾ? ಖಂಡಿತ ಒಪ್ಪಿಗೆ ಇದೆ ಅಮ್ಮ. ಈ ಸಂಬಂಧ ನೋಡಿದ್ದು ನಮ್ಮ ಅಪ್ಪ ಅಮ್ಮನೇ ಆದರೂ ನಾನು ಒಪ್ಪಿಗೆ ಕೊಟ್ಟ ಮೇಲೆನೆ ಈ ಮದುವೆ ನಡೀತಾ ಇರೋದು. ಅಲ್ಲೇ ಎಲ್ಲೋ ಇದ್ರಲ್ಲ ಆಗಲೇ. ಬಂದವ್ರಿಗೆ ಕಾಫಿ ಕೊಡ್ತಿದ್ದಾರಾ? ಹಾಂ, ಕೊಡ್ತಾ ಇದ್ರು. ಕಾಫಿ ಕೇಳಿದವ್ರಿಗೆ ಟೀ ಕೊಟ್ಟು, ಟೀ ಕೇಳಿದವ್ರಿಗೆ ಕಾಫಿ ಕೊಟ್ಟು ಅವಾಂತರ ಮಾಡಿದ್ದಾರೆ, ಹೌದು ತಾನೆ? ಅವ್ರ ಮನಸ್ಥಿತಿ ಸರಿಯಿಲ್ಲ ಅಂತ ಎಲ್ಲಿ ಅಂತಂದ್ರೆ ಇಲ್ಲಿ ನಿಂತ್ಕೊಂಡು ನಾನು ಹೇಗಮ್ಮ ಹೇಳಿ? ಸದ್ಯ ಕೆಳಗಡೆ ಬೀಳಿಲ್ವಲ್ಲ, ಮದುಮಕ್ಕಳಿಗೆ ಅಂತ ತಗೊಂಡು ಹೋಗ್ತಿದ್ದೆ. ಬಿದ್ದಿದ್ರೆ ಮನಸ್ಸಿಗೆ ಕಸಿವಿಸಿ ಆಗ್ತಿತ್ತು. ಪರವಾಗಿಲ್ಲ ಬಿಡಮ್ಮ ಕರುಡ. ಸರಿಮಾ, ಸಾರಿ. ಗುರು, ನಾನು ಗೊತ್ತಾಯ್ತಲ್ವಾ? ಅದೇ ನೀನು ವೈಭವ್ ಕರ್ಣ ಫೋಟೋ ಕೊಟ್ಟಿದ್ದಲ್ಲ, ಅದು ಕಳೆದೋಗ್ಬಿಟ್ಟಿದೆ. ಜೋಪಾನ ಬಗ್ಗೆ ಇದ್ದೆ, ಆದರೆ ಎಲ್ಲಿ ಮಿಸ್ ಆಯಿತು ಅಂತ ಗೊತ್ತಾಗ್ತಿಲ್ಲ. ಅದ್ರದ್ದೊಂದು ಕಾಪಿ ಸಿಗುತ್ತಾ? ವಾಟ್ಸಪ್ ಮಾಡೋಕ್ಕಾಗುತ್ತೆ ಏನೋ? ನೀನು ಊರಲ್ಲಿಲ್ವಾ? ಅಲ್ಲ, ಅಟ್ಲೀಸ್ಟ್ ಸ್ಟುಡಿಯೋದಲ್ಲಿ ಯಾರಾದರೂ ಇರ್ತಾರಲ್ವಾ, ಅವರಿಗೆ ಕಳ್ಸೋಕ್ಕೆ ಹೇಳು. ಸ್ಟುಡಿಯೋ ಲಾಕ? ಹಬ್ಬಕ್ಕೆ 3 ದಿನ ರಜನಾ? ಅಲ್ಲ, ಏನೂ ಮಾಡೋಕ್ಕಾಗಲ್ವಾ? ನೋಡು ಗುರು, ಏನಾದರೂ ಎಲ್ಲ ಹಾಳಾಗೋಯ್ತು, ಎಕ್ಕುಟ್ಟೋಯ್ತು. ಅಮ್ಮ, ನೀವು ಏನೋ ಹೇಳೋದಕ್ಕೆ ಒದ್ದಾಡ್ತಾ ಇದ್ದೀರಾ.
ಏನಂತ ಹೇಳಿಮ್ಮ. ಅದು ನಮ್ಮ ಕರುಣ ಕರುಣಾಗೇನಮ್ಮ? ಏನು ವಿಷಯ ಹೇಳಿ. ಅದು ನಮ್ಮ ಕರುಣಾನ ಅಮ್ಮ, ಬಾ ಕರುಣ, ಅಮ್ಮ ನಿನ್ನ ವಿಷಯನೇ ಹೇಳ್ತಾ ಇದ್ರು. ನನ್ನ ವಿಷಯನ ಏನು? ಏನೋ ಹೇಳೋದಿಕ್ಕೆ ಅಂತ ನಮ್ಮ ಕರುಣ ಅಂತ ಶುರು ಮಾಡಿದ್ರು, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಹೇಳಿಮ್ಮ, ಕರುಣನ ಬಂದ್ಲಲ್ಲ, ಇವಳ ಮುಂದೆನೇ ಹೇಳಿ. ಏನಮ್ಮ ನೀನು ಇವ್ರಿಗೆ ತೊಂದರೆ ಕೊಡ್ತಾ ಇದ್ಯಾ? ಇವ್ರ ಮದುವೆ ದಿನನೂ ನಿನ್ನ ಕತೆ ಕೇಳ್ಕೊಂಡು ನಿಂತ್ಕೋಬೇಕಾ? ಏ ಕರುಣ, ಅವರು ದುಡ್ಡವರು, ಏನೋ ಹೇಳ್ತಾ ಇದ್ದಾರೆ, ಹೇಳಿ ಬಿಡು. ನೀವು ಹೇಳಿಮ್ಮ. ನೀವು ಸುಮ್ಮನೆ ಇರಿ ವೈಭವ್. ಏನಿಲ್ಲ ಕರುಣ, ಈ ಮದುವೆಗೆ ನನ್ನ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಕೇಳ್ತಾ ಇದ್ರು ಅಷ್ಟೇ. ತಾಳಿ ಮಹತ್ವ ಅದು ಇದು ಅಂತ ಏನೋ ಹೇಳ್ತಾ ಇದ್ದಾರೆ, ನೀವು ಹೇಳಿಮ್ಮ. ಈ ನಡುವೆ ಯಾವ ಮದ್ವೆಗೆ ಹೋದ್ರು ನಮ್ಮಮ್ಮಂದು ಇದೇ ಆಗೋಗಿದೆ. ಒಂದ್ ಕಡೆ ಮದ್ವೆ ಗಂಡ ಕರೆದು ನಿಮ್ಗೆ ಈ ಮದ್ವೆ ಇಷ್ಟನಾ, ಒಪ್ಪಿಗೆ ಇದೆಯಾ, ಯಾರು ಬಲವಂತನೂ ಇಲ್ವಾ ಅಂತ ಕೇಳ್ತಾ ಇರ್ತಾರೆ. ಈ ಕಡೆ ಹುಡುಗಿ ಹತ್ರನೂ ಅದನ್ನೇ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದು. ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು, ತಾಳಿ ಮಹತ್ವ ಏನು, ದಂಪತಿಗಳು ಹೇಗಿರ್ಬೇಕು, ಇದನ್ನೇ ಕೇಳ್ತಾ ಇರ್ತಾರೆ. ಅಮ್ಮ, ನಿನ್ ಬೋಧನೆ ಇವ್ರಿಗೆ ಅಗತ್ಯ ಇಲ್ಲ. ಇವ್ರ ರಕ್ತದಲ್ಲೇ ಎಲ್ಲ ಕರಗತ ಆಗಿದೆ. ಅಮ್ಮ, ನೀನ್ ಸೂರ್ಯನ್ಗೆ ಟಾಪ್ ಹಾಕೋ ಕೆಲಸ ಮಾಡಬೇಡ. ವೈಭವ್, ನೀವು ನಿಶ್ಚಿಂತೆಯಿಂದ ಹೋಗಿ. ಮದುವೆ ಮಂಟಪದಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ಅಮ್ಮ ಬಾ, ಅಮ್ಮ ಬಾ.